ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ನಾನು ಪೂಜಾ ಭಗತ್. ಸೊ ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಮ್ಮನೇ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿದ್ದು, ರಂಗೋಲಿ ಎಲ್ಲ ಬರೆದು ಮತ್ತು ವಿಡಿಯೋ ಮಾಡಿರೋದು ಅಮ್ಮನೇ. ನಮ್ಮ ಮನೇಲಿ ಮಂಡೇ ಫ್ರೈಡೇ ನಾವು ವಾರ ಅಂತ ಹೇಳಿ ಪೂಜೆ ಮಾಡೋದು, ಮತ್ತು ನಮ್ಮ ಅಪ್ಪನ ಮನೆ ದೇವ್ರು ಬಂದು ಸಿದ್ದಪ್ಪಾಜಿ. ಸೊ ಅದಕ್ಕೋಸ್ಕರ ನಾವು ಸೋಮವಾರ ಶುಕ್ರವಾರನ ವಾರ ಇರೋದ್ರಿಂದ ಪೂಜೆ ಮಾಡ್ತೀವಿ. ಮತ್ತು ನಾವು ಯಾವಾಗಲೂ ದೇವ್ರಿಗೆ ತರ್ತಾ ಇದ್ದಿದ್ದೆ ಸಾಮಂತಿಗೆ ಹೂವು. ಅಂದರೆ ನಮ್ಮ ಮೈಸೂರಲ್ಲಿ ಸಾಮಂತಿಗೆ, ಸೇವಂತಿಗೆ ಅಂತ ಎರಡು ಥರ ಕರೀತಾರೆ. ಅಪ್ಪ ಸಿಟಿ ಕಡೆ ಹೋಗಿರಲಿಲ್ಲ, ಹಾಗಾಗಿ ಮನೆ ಹತ್ರ ಬಟನ್ಸ್ ತೊಗೊಂಡು ಮುಡಿಸಿದ್ದು ಅಮ್ಮ. ನಮ್ಮ ಮನೇಲಿ ಅಪ್ಪ ಮತ್ತು ತಮ್ಮ ಇಬ್ಬರು ಸಿದ್ದಪ್ಪಾಜಿ ಗುಡ್ಡನ್ನು ಬಿಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಬೆತ್ತ, ಜೋಳಿಗೆ, ಜಾಕಟೆ ಎಲ್ಲ ಇದೆ. ಸೊ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ನಮ್ಮನೆ ದೇವ್ರ ಮನೆ ಯಾವ ರೀತಿ ಇಟ್ಕೊಂಡಿದ್ದೀವಿ, ಏನೆಲ್ಲ ಇಟ್ಟಿದ್ದೀವಿ ಅಂತ ವ್ಲಾಗ್ನ ಮಾಡಿದ್ದೆ. ಸೊ ನಾನು ಪಿಂಟುನ ಆಟ ಆಡಿಸ್ತಾ ಇದ್ದೀನಿ, ಯಾಕಂದರೆ ಈಗ ಸ್ವಲ್ಪ ಪಿಂಟು ದಬಾಕೊಳ್ಳೋದು ಕಲಿತಾ ಇದ್ದಾನಲ್ಲ, ಅದಕ್ಕೆ ಬರೀ ಚಾಪೆ ಮೇಲೆ ಮಲಗಿಸ್ಬಿಟ್ಟು ಆಟ ಆಡಿಸ್ತಾ ಇದ್ದೀನಿ. ಹಾಸಿಗೆ ಮೇಲೆ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ ದಬಾಕೊಳ್ಳೋದಕ್ಕಾಗಲಿ, ಮತ್ತು ಹಿಂದಕ್ಕೆ ಹೋಗೋದು ಅಂದರೆ ಹಿಂಡಿ ಗ್ರಿಪ್ಸ್ ತೊಗೊಂಡು ಹಿಂದಕ್ಕೆ ಹೋಗ್ತಾ ಇರ್ತಾನೆ, ಅದೆಲ್ಲ ಅವನು ಹಾಸಿಗೆ ಮೇಲೆ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆ ಟೈಮೆಲ್ಲ ಮಾಮೂಲಿ ರೂಮಲ್ಲಿ ಇರ್ತೀವಿ, ಒಂದು 12 ಆ ಟೈಮಲ್ಲಿ ಕರ್ಕೊಂಡು ಬಂದರೆ, ಇನ್ನು ನಾನು ಒಳಗೆ ಕರ್ಕೊಂಡು ಹೋಗಿದ್ರೆ ಅವನ್ನ 3 ಆಗಿರುತ್ತೆ. 3 o'clock ತನಕ ನಾನು ಆ ಹಾಲಲ್ಲೇ ಅವನ್ನ ಆಟಾಡಿಸ್ತಾ ಇರ್ತೀನಿ, ದಬಾಕೊಳ್ಳೋದು ಕಲೀಲಿ ಅಂತ. ಇವತ್ತು ನಮ್ಮ ಏರಿಯಾದಲ್ಲಿ ಕರ್ಗ ಉತ್ಸವ ನಡೆಸ್ತಾ ಇದ್ರು. ಅಂದರೆ ಇದನ್ನು ಪ್ರತಿ ವರ್ಷ ಆಷಾಢದ ಟೈಮಲ್ಲಿ ಮಾಡ್ತಾರೆ, ಮತ್ತು ಈ ದೇವಸ್ಥಾನನ ತಮಿಳ್ನಾಡವ್ರು ಕಟ್ಸ್ಕೊಂಡಿರೋದು. ಇದು ದೇವಸ್ಥಾನ ಬಂದು 96 years ಕಂಪ್ಲೀಟ್ ಆಗಿದೆ. ಸೊ ಈ ಸಲನೂ ಕರ್ಗ ಮಾಡ್ತಾಯಿದ್ರು, ಬಟ್ ನಾನು ಹೋಗಿರಲಿಲ್ಲ ಅವ್ರು ನೋಡೋದಕ್ಕೆ. ನನ್ನ ಹಸ್ಬೆಂಡ್ ಹೋಗಿದ್ದು, ಅವ್ರು ಮಾಡ್ಕೊಂಡು ಬಂದಿದ್ದು ವಿಡಿಯೋ ಇದು, ಅದಕ್ಕಾಗಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತು ಈ ಹಬ್ಬನ ನೋಡೋದಕ್ಕೆ ನಮ್ಮ ಏರಿಯಾ ಅಂತಲ್ಲ, ಬೇರೆ ಏರಿಯಾದಿಂದ ಎಲ್ಲ ಬರ್ತಾರೆ, ತುಂಬ ಜನ ಬರ್ತಾರೆ. ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಷನ್ ಇರುತ್ತೆ. ನಾನು ಚಿಕ್ಕವಳಿದ್ದಾಗೆಲ್ಲ ಫುಲ್ ಮಲ್ಲಿಗೆ ಹೂವನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು, ಮತ್ತು ಇವಾಗಲೂ ಮಲ್ಲಿಗೆ ಹೂವು ಜೊತೆ ಬೇರೆ ಹೂವು ಯೂಸ್ ಮಾಡಿ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಹೊರ್ಗಡೆಗಿಂತನೂ ದೇವಸ್ಥಾನದ ಒಳಗಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಂದು ಶುಕ್ರವಾರನೂ ಒಂದೊಂದು ಥರ ಥೀಮ್ ಇಟ್ಕೊಂಡು ಚೆನ್ನಾಗಿ ಡೆಕೋರೇಟ್ ಮಾಡಿ ಸಖತ್ತಾಗಿ ಮಾಡ್ತಾರೆ. ಮತ್ತು ಇದು ನಮ್ಮ ಏರಿಯಾಯಿಂದ ಬೇರೆ ಏರಿಯಾ ಎಲ್ಲ ಹೋಗುತ್ತೆ ಇದು ಕರ್ಗ ಉತ್ಸವ ಮಾಡೋದು. ಮತ್ತು ಅಲ್ಲೆಲ್ಲ ಹೋಗಿದ್ದು ಬರೋ ತನಕ ಬೆಳಗ್ಗೆ 4 ಗಂಟೆ 5 ಗಂಟೆ ಆಗುತ್ತೆ, ಮತ್ತು ನಮ್ಮ ಏರಿಯಾ ದೇವಸ್ಥಾನಕ್ಕೆ ಬರೋದಕ್ಕೆ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ದೇವಸ್ಥಾನದವರೇ ಲೈಟಿಂಗ್ಸ್ ಎಲ್ಲ ಹಾಕ್ಸಿರ್ತಾರೆ ರೋಡ್ಗೆ, ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ತನಕನೂ ಹಾಕ್ಸಿರ್ತಾರೆ ಸ್ವಲ್ಪ. ಮತ್ತು ದೇವಸ್ಥಾನ ಇರೋ ಕಡೆ ಮಾತ್ರ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ. ಇಲ್ಲಿ ಮೈಸೂರಲ್ಲಿ ಆಷಾಢ ಬಂತು ಅಂದರೆ ಒಂಥರ ಹಬ್ಬ ಇದ್ದಂಗೆ, ತುಂಬ ಚೆನ್ನಾಗಿರುತ್ತೆ. ಶುಕ್ರವಾರ ಅಂತೂ ಎಲ್ಲ ದೇವಸ್ಥಾನಕ್ಕೂ ತುಂಬ ಜನ ಬರ್ತಾರೆ. ಆಲ್ಮೋಸ್ಟು ನಿಂಬೆಹಣ್ಣು ದೀಪ ಹಚ್ಚೋದೇ ಈ ಟೈಮಲ್ಲಿ ನಮ್ಮ ಏರಿಯಾದಲ್ಲೆಲ್ಲ. ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತಾರೆ. ನಾನು ಚಿಕ್ಕವಳಿದ್ದಾಗ ಏನು ಮಾಡ್ತಿದ್ದೆ ಅಂದರೆ ಟ್ಯೂಷನ್ಗೆ ಹೋಗ್ತಿದ್ದೆ. ಟ್ಯೂಷನಿಂದ ಬಂದ ತಕ್ಷಣ ಈ ಥರ ದೇವಸ್ಥಾನಗಳಿಗೆ ಹೋಗೋದು, ಅಲ್ಲೆಲ್ಲ ಆ್ಯಕ್ಚುಲಿ ಪ್ರಸಾದ ಕೊಡ್ತಾಯಿದ್ರು. ನಾವು ಪ್ರಸಾದಕ್ಕೋಸ್ಕರನೇ ಹೋಗ್ತಾಯಿದ್ವಿ. ನಾವೊಂದಿಷ್ಟು ಜನ ಫ್ರೆಂಡ್ಸ್ ಇದ್ವಿ, ಎಲ್ಲ ಚಿಕ್ಕವರಿದ್ದಾಗ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ವಿ, ಒಟ್ಟಿಗೆ ಬರ್ತಾಯಿದ್ವಿ. ಫಸ್ಟು ನಾವು ಹೋಗ್ತಾ ಇದ್ದಿದ್ದೆ ಈ ದೇವಸ್ಥಾನನೇ, ಕರಿಮಾರಮ್ಮ ದೇವಸ್ಥಾನ. ಇದಾದಮೇಲೆ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬರ್ತಾಯಿದ್ವಿ. ಟ್ಯೂಷನಲ್ಲಿ ಸ್ವಲ್ಪ ಬೇಗನೆ ಬಿಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗ್ತಾಯಿದ್ವಿ. ಅದೆಲ್ಲ ನೆನಪಾಗ್ತಿತ್ತು ನನಗೆ ಈ ವಿಡಿಯೋ ನೋಡಿ. ಹೋಗ್ಬೇಕಿತ್ತು ನಾನು ನೋಡೋಕ್ಕೆ ಅಂತ ಅನಿಸ್ತಿತ್ತು, ಬಟ್ ಹೋಗೋದಕ್ಕಾಗಲಿಲ್ಲ ನಾನು ಈಚೆಗೆ. ಇವಾಗ 3.5 month ಆಗಿರೋದ್ರಿಂದ ಪಿಂಟುಗೆ ಇವಾಗಲೇ ಏನು ಹೋಗೋದು ಇದಂತೇಳಿ ನಾನು ಏನಾದರೂ ರೀಸನ್ ಇದ್ರಷ್ಟೇ ಹೊರಗಡೆ ಹೋಗೋದು, ಇಲ್ಲಾಂದರೆ ಮನೇಲೇ ಇರ್ತೀನಿ. ಬಟ್ ಈ ವಿಡಿಯೋ ನನ್ನ ಹಸ್ಬೆಂಡ್ ಮಾಡಿಕೊಟ್ಟಿದ್ದು. ಈ ಹಬ್ಬ ಮಾಡಬೇಕಿದ್ರೆ ಈ ಜಾತ್ರೆಗಳಲ್ಲಿ ಗೊಂಬೆ ಬರುತ್ತಲ್ಲ, ಅದೆಲ್ಲ ಬರುತ್ತೆ, ತುಂಬ ಸಖತ್ತಾಗಿ ಮಾಡ್ತಾರೆ. ಮತ್ತು ತಮಿಳ್ನಾಡಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ ಗೊತ್ತಾ, ಅವ್ರನ್ನೆಲ್ಲ ಕರೆಸಿರ್ತಾರೆ. ಮತ್ತು ಈ ಕರ್ಗ ನೋಡೋದಕ್ಕೆ ಸಖತ್ತಾಗಿರುತ್ತೆ ಮಾತ್ರ. ಕರ್ಗ ಹೊತ್ಕೊಂಡಿರೋರು ಕಾಲಿಗೆ ಗೆಜ್ಜೆ ಎಲ್ಲ ಹಾಕ್ಕೊಂಡಿರ್ತಾರೆ ಗೊತ್ತಾ, ಅದನ್ನೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಆ ಗೆಜ್ಜೆ ಎಲ್ಲ ಒಂಥರ ಸಖತ್ತಾಗಿರುತ್ತೆ ಡಿಸೈನ್ಸು. ಈ ವರ್ಷ ಕರ್ಗ ಯಾವ ರೀತಿ ಇತ್ತು ಅಂತ ತೋರಿಸ್ಕೊಡ್ತೀನಿ ನೋಡಿ.
ಅವರಪ್ಪ ಬಂದರೆ ನಾನು ಅವ್ರ ಅಜ್ಜಿ ಇಬ್ಬರು ಬೇಡಲೇ ಬೇಡ. ಅವರಪ್ಪ ಯಾವಾಗಲೂ ಕರ್ಕೊಂಡು ಆಟ ಆಡಿಸ್ತಿರ್ತಾರಲ್ಲ, ಸೊ ಯಾವಾಗಲೂ ಅವ್ರ ಜೊತೆನೇ ಇರ್ತಾನೆ ಅವನು. ಮತ್ತು ನಾನು ಹೋದರೆ ನನ್ನ ಹತ್ರನೇ ಬರೋದಿಲ್ಲ ಗೊತ್ತಾ. ಇವಾಗ ಯಾರಾದರೂ ಕರೆದ್ರೆ ಬಿಂಟು 2 ಕೈನೂ ಎತ್ಕೊಂಡು ಹೋಗೋದನ್ನ ಕಲ್ತಿದ್ದಾನೆ. ಎಲ್ಲರೂ ಕರೆದ್ರೂ ಹೋಗ್ತಾನೆ. ಆದರೆ ನಾನು ಕರೆದ್ರೆ ಮಾತ್ರ ಬರಲ್ಲ. ಯಾಕೆಂದರೆ ನಾನು ಎತ್ಕೊಂಡೆಲ್ಲ ಓಡಾಡಿ ಆ ಅಭ್ಯಾಸ ಮಾಡೋದು ಬೇಡ, ಅವನು ಕೈಪಾಠ ಆಗ್ತಾನೆ ಅಂದ್ಬಿಟ್ಟು ನಾನು ಅವನ್ನ ಕರ್ಕೊಳ್ಳಲ್ಲ ಜಾಸ್ತಿ. ಇನ್ನು ಮಿಕ್ಕವರೆಲ್ಲ ಕರ್ಕೋತಾರಲ್ಲ ಅವ್ರ ಜೊತೆ ಹೋಗ್ತಾ ಇರ್ತಾನೆ. ಹಾಯ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ನಾನು ಪೂಜಾ ಭಗತ್. ಸೊ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಮಾಡೋ ಕಮೆಂಟ್ಸ್ ನನಗೆ ನೆಕ್ಸ್ಟ್ ಮಾಡೋ ವ್ಲಾಗ್ಗಳಿಗೆಲ್ಲ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಯಾಕೆಂದರೆ ಲಾಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಕಮೆಂಟ್ ಮಾಡಿದ್ರಿ. ನಾನು ಯಾವ ಊರು, ಯಾವ ಸ್ಕೂಲಲ್ಲಿ ಓದಿದ್ದು ಮತ್ತು ಏನು ಓದಿದ್ದೀನಿ ಅಂತ ಕೇಳಿದ್ರಿ. ಸೊ ನಾನು ಬಂದು ಮೈಸೂರು, ಇವಾಗಿರೋದು ಪ್ರೆಸೆಂಟು. ಅಂದರೆ ನಾನು ಮುಂಚೆ ಎಲ್ಲ ನಮ್ಮ ಅಪ್ಪಂದು ಊರು ಬಂದು ಚಾಮರಾಜನಗರದ ಹತ್ರ ಅಮಚವಾಡಿ. ಬಟ್ ಅವರು ಮದುವೆ ಆದಮೇಲೆ ಮೈಸೂರಿಗೆ ಬಂದು ಸೆಟಲ್ ಆದರು. ಹಾಗಾಗಿ ನಾನು ಇಲ್ಲೇ 1 to 10th ಓದಿದ್ದು ಸೆಂಟ್ ಮೇರಿ ಸ್ಕೂಲ್ ಮೈಸೂರಲ್ಲಿ. ಅದಾದಮೇಲೆ ನಾನು PUC ಕಾಲೇಜ್ ಎಲ್ಲ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದ್ದು ನಂಜನಗೂಡಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ಊರು ಬಂದು ನಂಜನಗೂಡು ಹತ್ರ ಬಳ್ಳೂರುಂಡಿ ಅಂತ, ಅದು ಎಡೆಯಾಲ ಸೈಡ್ ಬರುತ್ತೆ. ಬಟ್ ಅಲ್ಲಿ ನಮ್ಮ ಮಾವನ ಮಕ್ಕಳೆಲ್ಲ ಅಲ್ಲೇ ಓದ್ತಾ ಇದ್ರು, ಹಾಸ್ಟೆಲಲ್ಲಿದ್ದು. ಅವ್ರ ಜೊತೆಗೆ ಓದಬೇಕಂತೇಳಿ ನಾನು ಅಲ್ಲಿಗೆ ಹೋಗಿದ್ದು. ಹಾಸ್ಟೆಲಲ್ಲೇ ಇದ್ದು ನಾನು ಓದಿದ್ದು 5 ವರ್ಷ ಹಾಸ್ಟೆಲಲ್ಲೇ ಇದ್ದೆ. ಸೊ ಅದಾದಮೇಲೆ ನಾನು ಕಾಲೇಜ್ ಬಿಟ್ಟೆ, ಡಿಗ್ರಿ ಕಂಪ್ಲೀಟ್ ಆದಮೇಲೆ ಬಿಟ್ಟೆ, ಮತ್ತು ಮಾಸ್ಟರ್ಸ್ಗೆ ಹೋಗಲಿಲ್ಲ. ಹೋಗ್ಬೇಕಂತ ಇಷ್ಟ ಇತ್ತು, ಬಟ್ ಆ ಟೈಮಲ್ಲಿ ನಮ್ಮ ಮನೇಲಿ ಕಳಿಸಿರ್ಲಿಲ್ಲ, ನನಗೆ ಸಾಕು ಅಂತ ಹೇಳಿದರು. ಅದಾದಮೇಲೆ ನಾನು ಜಾಬ್ಗೆ ಹೋದೆ, 2.5 ವರ್ಷ ಜಾಬ್ ಮಾಡಿದೆ, ಮದುವೆ ಆದೆ. ಇವಾಗ ನಾನು ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು, ನನಗಿಷ್ಟ ಇತ್ತು ಮಾಸ್ಟರ್ಸ್ ಮಾಡಬೇಕಂತ, MBA ಮಾಡಬೇಕಂತ. ಅದನ್ನು ಇವಾಗ ಅವರು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಬಟ್ ನಾನು ಲಾಸ್ಟ್ ಇಯರ್ ಜುಲೈ ಸೈಕಲಲ್ಲಿ ಅಡ್ಮಿಷನ್ ಆಗಿದ್ದು. ಬಟ್ ಫೆಬ್ರವರಿಲಿ ಎಕ್ಸಾಮ್ ಇರುತ್ತೆ ಅಂದ್ಕೊಂಡೆ, ಬಟ್ ಆವಾಗ ಎಕ್ಸಾಮ್ ಇರಲಿಲ್ಲ, ಮೇ ತಿಂಗಳಲ್ಲಾಯಿತು. ಸೊ ಅವಾಗ ತಾನೇ ಡೆಲಿವರಿ ಆಗಿದ್ದರಿಂದ ಆ ಸೆಮ್ ನಾನು ಮಾಡಿರಲಿಲ್ಲ. ಈಗ ಸೆಕೆಂಡ್ ಸೆಮ್ ಮಾಡ್ತಿದ್ದೀನಿ. ಅಂದರೆ ಇವಾಗಲೂ ಇನ್ನು ನಾನು ಓದ್ತಾ ಇದ್ದೀನಿ, MBA ಮಾಡ್ತಾ ಇದ್ದೀನಿ ಓದೋದ್ರ ವಿಷಯದಲ್ಲಿ. ಮತ್ತು ನನಗೆ ಲಾಸ್ಟ್ ಎಲ್ಲ ಕಮೆಂಟ್ ಮಾಡಿದ್ರಿ, ಏನಂತ ಅಂದರೆ ನಿಮ್ಮದು ಲವ್ ಸ್ಟೋರಿ ಹೇಳಿ ಮತ್ತು ಹೋಮ್ ಟೂರ್ ಮಾಡಿ ಅಂತೆಲ್ಲ ಹೇಳಿದ್ರಿ. ಬಟ್ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಒಂದು 2 ವೀಕ್ಸ್ ಆದಮೇಲೆ ಹೋಮ್ ಟೂರ್ ಮಾಡೇ ಮಾಡ್ತೀನಿ. ನನಗೂ ಇಷ್ಟ ಮಾಡಬೇಕು ಅಂತ. ಮತ್ತು ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗೋರು ಅವರೆಲ್ಲ ನನ್ನ ಫ್ಯಾಮಿಲಿ ಅಂತ ಟ್ರೀಟ್ ಮಾಡ್ತೀನಿ. ಮತ್ತು ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರು ನಾನು ಮಾಡ್ತೀನಿ. ಮತ್ತು ನನಗೂ ಇಷ್ಟ ನನ್ನ ಲೈಫ್ ಸ್ಟೈಲ್ ಬಗ್ಗೆ, ಮತ್ತು ಪ್ರೆಸೆಂಟು ಮತ್ತು ಆಫ್ಟರ್ ಫ್ಯೂಚರಲ್ಲೆಲ್ಲ ಏನಾಗಿತ್ತು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಇಷ್ಟ. ಆಗಾಗ ಯಾವುದಾದ್ರೂ ವೀಡಿಯೋಸಲ್ಲಿ ಹೇಳ್ಕೊಬೇಕಂದ್ರೆ ಒಂದೊಂದು ಸಲ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಲಾಸ್ಟು ನಾನು ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ. ಮತ್ತು ನಮ್ಮದು ಲವ್ ಮ್ಯಾರೇಜ್ ಅನ್ನೋಕ್ಕೆ ಎಸ್ ಅಂತ ಹೇಳಿದೆ, ಅದನ್ನು ವ್ಲಾಗ್ ಮಾಡಿ ಅಂತ ಹೇಳಿದ್ರಿ. ಬಟ್ ನನಗೆ ನಮ್ಮ ಲವ್ ಸ್ಟೋರಿ ಬಗ್ಗೆ ವ್ಲಾಗ್ ಮಾಡೋದಂದರೆ ತುಂಬ ಇಷ್ಟ. ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ನಾನು ಒಬ್ಬಳೇ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ಸ್ಟೋರಿನ, ಅವರು ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮದು ಲವ್ ಸ್ಟೋರಿ ಅಂತ ನನ್ನ ಫ್ರೆಂಡ್ ಇಬ್ಬರು ಮತ್ತು ಫ್ಯಾಮಿಲಿಲಿ, ಅಂದರೆ ನಮ್ಮನೆ ಅಷ್ಟೇ ಗೊತ್ತಿರೋದು. ಬಟ್ ಔಟರ್ಸ್ ಯಾರಿಗೂ ಅಷ್ಟು ಗೊತ್ತಿಲ್ಲ, ಫ್ಯಾಮಿಲಿಯವ್ರಿಗೂ ಗೊತ್ತಿಲ್ಲ. ಮತ್ತು ನಮ್ಮ ಮದುವೆ ಟೈಮಲ್ಲಿ 1.5 ವರ್ಷದಲ್ಲೇ ನಮ್ಮದು ಲವ್ ಸ್ಟಾರ್ಟ್ ಆಗಿ ಎಂಗೇಜ್ಮೆಂಟ್ ಆಗಿ ಮದುವೆನೂ ಆಗಿದ್ದು. ಬಟ್ ಮದುವೆ ಆಗೋ ಟೈಮಲ್ಲಿ ಸ್ವಲ್ಪ ಬೇಡ ಅಂತ ಹೇಳಿದ್ದು ದಿನಗಳು ಉಂಟು. ಅಂದರೆ ನಮ್ಮನೆ ಕಡೆಯಿಂದನೇ ಬೇಡ, ಮದುವೆ ಮಾಡಲ್ಲ ಅಂತ ಹೇಳಿದ್ವಿ. ಬಟ್ ಆ ಟೈಮಲ್ಲಿ ನಾವಿಬ್ಬರು ಏನು ಮಾಡಿದ್ವಿ ಅದನ್ನು ಯಾರಿಗೂ ಹೇಳಿಲ್ಲ. ಆ ಟೈಮಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ ಅದನ್ನು ಈಗಲೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಅದನ್ನೆಲ್ಲ ವ್ಲಾಗ್ ಮಾಡಿ ಹೇಳ್ಬೇಕಂತ ಇಷ್ಟ. ನಮ್ಮನೇಲಿ ಮದುವೆ ಬೇಡ ಅಂತ ಹೇಳಿದರು. ಬಟ್ ಅದು ರೀಸನ್ ಬಂದು ನಮ್ಮ ಅಪ್ಪನ ಸೈಡಿಂದ ಬಂದಿದ್ದು ಬೇಡ ಅಂತ. ಬಟ್ ಆ ರೀಸನ್ ಏನು ಅಂತ ಕೇಳಿದ್ರೆ ನಿಮಗೇನೆ ನಗು ಬರುತ್ತೆ, ಇದು ಒಂದು ರೀಸನ್ನಾ, ಹಿಂಗೂ ಇರುತ್ತಾ ಅಂತ. ಬಟ್ ಹಂಗಿತ್ತು ಆ ಟೈಮಲ್ಲಿ. ಸೊ ಅದ್ರ ಜೊತೆ ನಾನು ಹೋಮ್ ಟೂರ್ ಮಾಡೋದಕ್ಕೆ ಇಷ್ಟ. ಏನು ಗೊತ್ತಾ, ಇವಾಗ ನಾನು ಹೇಳ್ದಂಗೆ ಸಿಟಿಲೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ. ಸೊ ನಾನು
ಸಿಟಿಗೆ ಮದುವೆ ಆಗಬೇಕಂತ ಏನಾದರೂ ರೂಲ್ಸ್ ಇದೆಯಾ? ಹಾಗೇನಿಲ್ಲ ಅಲ್ವಾ? ನಾನು ಸಿಟಿಯಿಂದ ಹಳ್ಳಿಗೆ ಮದುವೆ ಆಗೋದಕ್ಕೆ ರೆಡಿ ಇದೆ. ಮತ್ತು ಅಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಮದುವೆ ಆದಮೇಲೆ ಸಿಟಿಗೆ ಮನೆ ಮಾಡಿಸ್ತೀವಿ ಅಂತ ಹೇಳಿದ್ರು. ಸೊ ಆದರೆ ಮಾಡಲಿಲ್ಲ. ಏಕೆಂದರೆ ರೀಸನ್ ಇತ್ತು ಅದಕ್ಕೂ ಮಾಡಿರಲಿಲ್ಲ. ಬಟ್ ನಾನು ಅದಕ್ಕೆ ರೆಡಿ ಇದ್ದೆ. ಸರಿ ಇಲ್ಲೇ ಇರೋಣ ಅಂತನು ನಾನೇ ಓಕೆ ಅಂತ ಅಂದಮೇಲೆ ಇನ್ನು ಕೆಲವ್ರಿಗೆ ಏನು ಅದೆಲ್ಲ ಕಟ್ಕೊಂಡು ಸಿಟೀಲಿ ಮದುವೆ ಮಾಡ್ತಿದ್ರು ಸಿಟಿಗೇನೆ. ಈಗ ಹಳ್ಳಿಗೆ ಮದುವೆ ಮಾಡಿದ್ರು, ಅಲ್ಲೂ ಮನೆ ಮಾಡಿರಿಸ್ತೀನಿ ಅಂದರು. ಆದರೆ ಹಳ್ಳಿಲೇ ಇರೋದು ತಪ್ಪೋಯ್ತಾ ಅಂತೆಲ್ಲ ಹೇಳಿದ್ದಾರೆ. ಫ್ಯಾಮಿಲಿಯಲ್ಲೇ ಹೇಳಿರೋದು ಅದೆಲ್ಲ. ಬಟ್ ನನ್ನ ಪ್ರಕಾರ ಏನಂತ ಹೇಳಿದ್ರೆ, ನಾವು ಎಲ್ಲಿಗೆ ಮದುವೆ ಆಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಎಲ್ಲಿಗೆ ಮದುವೆ ಆಗಿ ಹೇಗಿದ್ದೀವಿ ಅನ್ನೋದು ಮುಖ್ಯ. ನಮ್ಮ ಜೀವನ ಚೆನ್ನಾಗಿದೆಯಾ, ನಾವು ಖುಷಿಯಾಗಿದ್ದೀವಾ, ಇದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದಷ್ಟನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.